ಅಮಾವಾಸ್ಯೆಯ ಮಹತ್ವ. ನಮಸ್ಕಾರ ಆತ್ಮೀಯ ಬಂಧುಗಳೇ, ಹಿರಿಯರೇ, ತಾಯಂದಿರೇ. ಇವತ್ತು ನಾವೆಲ್ಲ ಸೇರಿ ಅಮಾವಾಸ್ಯೆ ಅಂದರೆ ಏನು, ಅದರ ಮಹತ್ವವೇನು, ಅದನ್ನು ನಾವು ಹೇಗೆ ಆಚರಿಸಬೇಕು ಎಂದು ತಿಳಿದುಕೊಳ್ಳೋಣ. ಅಮಾವಾಸ್ಯೆ ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಕತ್ತಲು ಬರುತ್ತದೆ. ಆಕಾಶದಲ್ಲಿ ಚಂದ್ರ ಇರುವುದಿಲ್ಲ, ಎಲ್ಲ ಕಗ್ಗತ್ತಲಾಗಿರುತ್ತದೆ. ಆದರೆ ನಮ್ಮ ಹಿರಿಯರು ಈ ಕತ್ತಲಿಗೆ ತುಂಬ ದೊಡ್ಡ ಮಹತ್ವ ಕೊಟ್ಟಿದ್ದಾರೆ. ಕತ್ತಲು ಅಂದರೆ ಅಜ್ಞಾನದ ಸಂಕೇತ. ಅಮಾವಾಸ್ಯೆ ದಿನ ನಾವು ನಮ್ಮೊಳಗಿರುವ ಅಜ್ಞಾನ, ದುಃಖ, ದೋಷ ಎಲ್ಲವನ್ನು ಕಳೆಯಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ಇವತ್ತು ನಮಗೆ ಬಂದಿರುವುದು ಅಧಿಕ ಜ್ಯೇಷ್ಠ ಅಮಾವಾಸ್ಯೆ. ಸಾಮಾನ್ಯವಾಗಿ 3 ವರ್ಷಕ್ಕೆ ಒಂದು ಸಲ ಅಧಿಕ ಮಾಸ ಬರುತ್ತದೆ. ಈ ವರ್ಷ 2 ಜ್ಯೇಷ್ಠ ಮಾಸ ಬಂದಿದೆ. 2ನೇ ಜ್ಯೇಷ್ಠ ಮಾಸದಲ್ಲಿ ಬರುವ ಅಮಾವಾಸ್ಯೆಗೆ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಎಂದು ಹೆಸರು. ಈ ದಿನಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಇದೆ. ಈ ದಿನ ಮಾಡುವ ಪ್ರತಿಯೊಂದು ಪೂಜೆ, ದಾನ, ತರ್ಪಣಕ್ಕೆ ದುಪ್ಪಟ್ಟು ಫಲ ಸಿಗುತ್ತದೆ ಎಂದು ನಮ್ಮ ಧರ್ಮ ಹೇಳುತ್ತದೆ. ಅಮಾವಾಸ್ಯೆ ಅಂದರೆ ಪಿತೃಗಳ ದಿನ. ನಮಗೆ ಜನ್ಮ ಕೊಟ್ಟ ತಂದೆ, ಅಜ್ಜ, ಮುತ್ತಜ್ಜ, ನಮ್ಮ ಪೂರ್ವಜರ ಆತ್ಮಗಳು ಈ ದಿನ ಭೂಮಿಗೆ ಬರುತ್ತವೆ ಎಂದು ನಂಬಿಕೆ. ಅವರು ನಮ್ಮ ಮನೆ ಬಾಗಿಲಲ್ಲಿ ನಿಂತು ನಮ್ಮನ್ನು ನೋಡುತ್ತಾರೆ. ನಾವು ಅವರನ್ನು ನೆನಪಿಸಿಕೊಳ್ಳುತ್ತೇವೋ ಇಲ್ಲವೋ ಎಂದು ಕಾಯುತ್ತಾರೆ. ಹಾಗಾಗಿ ಅಮಾವಾಸ್ಯೆ ದಿನ ನಾವು ತರ್ಪಣ ಮಾಡಬೇಕು, ಶ್ರಾದ್ದ ಮಾಡಬೇಕು, ಪಿಂಡದಾನ ಮಾಡಬೇಕು. ಅನ್ನ, ನೀರು, ಎಳ್ಳು, ತುಪ್ಪ ಇಟ್ಟು ಅವರನ್ನು ನೆನೆಯಬೇಕು. ನಾವು ಇವತ್ತು ಇಷ್ಟು ದೊಡ್ಡವರಾಗಿ ಬೆಳೆದಿದ್ದೇವೆ ಎಂದರೆ ಅವರ ಆಶೀರ್ವಾದದಿಂದಲೇ. ಅವರನ್ನು ಮರೆಯಬಾರದು. ಮರೆಯುವುದು ಮಹಾ ಪಾಪ. ವಿಜ್ಞಾನದ ದೃಷ್ಟಿಯಿಂದ ನೋಡಿದರೆ ಅಮಾವಾಸ್ಯೆ ದಿನ ಸಮುದ್ರದಲ್ಲಿ ಉಬ್ಬರ ಬರುತ್ತದೆ. ಮನುಷ್ಯನ ದೇಹದಲ್ಲೂ 70 ಭಾಗ ನೀರು ಇದೆ. ಹಾಗಾಗಿ ಈ ದಿನ ಮನುಷ್ಯನ ಮನಸ್ಸು ಚಂಚಲವಾಗಿರುತ್ತದೆ. ಕೋಪ ಬೇಗ ಬರುತ್ತದೆ, ಜಗಳ ಆಗುತ್ತದೆ. ಹಾಗಾಗಿ ನಮ್ಮ ಹಿರಿಯರು ಈ ದಿನ ಶಾಂತವಾಗಿರಿ, ಮೌನವಾಗಿರಿ, ಪ್ರಾರ್ಥನೆ ಮಾಡಿ ಎಂದು ಹೇಳಿದ್ದಾರೆ. ಈ ದಿನ ಧ್ಯಾನ ಮಾಡಿದರೆ ಮನಸ್ಸು ಬೇಗ ಏಕಾಗ್ರವಾಗುತ್ತದೆ. ರೈತರಿಗೆ ಈ ದಿನ ಬಿತ್ತನೆ ಮಾಡಬೇಡಿ ಎಂದು ಹೇಳುವುದು ವಿಜ್ಞಾನದಿಂದಲೇ. ಚಂದ್ರನ ಗುರುತ್ವಾಕರ್ಷಣೆ ಬೀಜದ ಮೇಲೆ ಪರಿಣಾಮ ಬೀರುತ್ತದೆ. ಈಗ ಆಚರಣೆ ವಿಧಾನ ಹೇಗೆ ಎಂದು ನೋಡೋಣ. ಅಮಾವಾಸ್ಯೆ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ಮನೆಯಲ್ಲಿ ಶುಚಿಯಾಗಿ ಒರೆಸಬೇಕು. ಅಡುಗೆ ಮನೆಯಲ್ಲಿ ಸಾತ್ವಿಕ ಅಡುಗೆ ಮಾಡಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ ಇವೆಲ್ಲ ತಿನ್ನಬಾರದು. ಅನ್ನ, ತುಪ್ಪ, ಬೆಲ್ಲ, ಅಂಬಲಿ, ಹಣ್ಣು ಇಟ್ಟು ನೈವೇದ್ಯ ಮಾಡಬೇಕು. ಮನೆಯಲ್ಲಿ ಹಿರಿಯರ ಫೋಟೋ ಇದ್ದರೆ ಅದರ ಮುಂದೆ ದೀಪ ಹಚ್ಚಿ, ಧೂಪ ಹಾಕಿ, ಕೈ ಮುಗಿದು ಪ್ರಾರ್ಥನೆ ಮಾಡಬೇಕು. ನಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗಲಿ, ನಮ್ಮ ಕುಟುಂಬ ಸುಖವಾಗಿರಲಿ ಎಂದು ಕೇಳಿಕೊಳ್ಳಬೇಕು. ಸಾಧ್ಯವಾದರೆ ಹಸುವಿಗೆ ಅನ್ನ ತಿನ್ನಿಸಿ, ಕಾಗೆಗೆ ಅನ್ನವನ್ನು ಇಡಿ, ಬಡವರಿಗೆ ಅನ್ನ, ಬಟ್ಟೆ, ದಕ್ಷಿಣೆಯನ್ನು ಕೊಡಿ. ದೇವಸ್ಥಾನಕ್ಕೆ ಹೋಗಿ ಮನೆ ದೇವರ ದರ್ಶನ ಮಾಡಿ. ಅಮಾವಾಸ್ಯೆ ದಿನ ಯಾವ ಕೆಲಸ ಮಾಡಬಾರದು ಎಂದು ಗೊತ್ತಿರಬೇಕು. ಹೊಸ ವ್ಯಾಪಾರ ಶುರು ಮಾಡಬಾರದು. ಹೊಸ ಮನೆಗೆ ಗೃಹಪ್ರವೇಶವನ್ನು ಮಾಡಬಾರದು. ಸಾಲವನ್ನು
ತೆಗೆದುಕೊಳ್ಳಬಾರದು, ಸಾಲವನ್ನು ಕೊಡಬಾರದು, ಯಾರ ಜೊತೆಗೂ ಜಗಳ ಆಡಬಾರದು, ಕೋಪ ಮಾಡಿಕೊಳ್ಳಬಾರದು, ಮನಸ್ಸು ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಇದರಿಂದ ಏನು ಪ್ರಯೋಜನ ಎಂದರೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ, ಪಿತೃಗಳ ಆಶೀರ್ವಾದ ಸಿಗುತ್ತದೆ, ಋಣ, ಸಾಲ, ಶನಿ ದೋಷ, ನಾಗದೋಷ ಇದ್ದರೆ ನಿವಾರಣೆಯಾಗುತ್ತದೆ, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗುತ್ತದೆ, ಕುಟುಂಬ ಒಗ್ಗಟ್ಟಾಗಿ ಇರುತ್ತದೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಕೊನೆಯಲ್ಲಿ ಒಂದು ಮಾತು, ಅಮಾವಾಸ್ಯೆ ಅಂದರೆ ಕೇವಲ ರಜಾದಿನ ಅಲ್ಲ, ಅದು ನಮ್ಮ ಬೇರುಗಳನ್ನು ನೆನಪಿಸಿಕೊಳ್ಳುವ ದಿನ, ನಮಗೆ ಜನ್ಮ ಕೊಟ್ಟವರನ್ನು ಗೌರವಿಸುವ ದಿನ, ನಾವು ಎಲ್ಲಿಂದ ಬಂದಿದ್ದೇವೆ ಎಂದು ನೆನಪಿಸಿಕೊಳ್ಳುವ ದಿನ. ಇವತ್ತಿನ ಅಧಿಕ ಜ್ಯೇಷ್ಠ ಅಮಾವಾಸ್ಯೆಯನ್ನು ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಆಚರಿಸೋಣ. ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಊರಿಗೆ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬು ಹೃದಯದ ಧನ್ಯವಾದಗಳು.